ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೇಪಾಳದಲ್ಲಿ ರವ ರವ ನರಕ. ಮಳೆ ಇಲ್ಲ, ಭೂಕಂಪ ಆಗಿಲ್ಲ, ಆದರೂ ಕೂಡ ಪ್ರವಾಹ ಉಂಟಾಗಿದೆ. ಯಾವ ಲೆವೆಲ್ಗೆ ಅಂತ ಅಂದರೆ ಏನು ಸಿಗುತ್ತೋ ಆ ಪ್ರವಾಹದ ನೀರಿನ ರಭಸಕ್ಕೆ ಎದುರುಗಡೆ ಏನು ಸಿಗುತ್ತೋ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಹಳ್ಳಿಗಳು, ಒಂದು ಹಳ್ಳಿ ಅಲ್ಲ, ಸಾಕಷ್ಟು ಹಳ್ಳಿಗಳು ಅಲ್ಲಿ ಈಗ ಇದ್ದುವಾ ಅನ್ನೋ ಪ್ರಶ್ನೆಯನ್ನು ಮಾಡಬೇಕು ನಾವು. ಆ ರೀತಿಯಾದಂಥ ಒಂದು ವಾತಾವರಣ ಇದೆ. ಇದರ ಜೊತೆಗೆ ಸಾಕಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ 273 ಮಂದಿ ಇದುವರೆಗೆ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ. ಜೊತೆಗೆ 1000ಕ್ಕೂ ಹೆಚ್ಚು ಜನ ಕಾಣೆಯಾಗಿದ್ದಾರೆ. ಅದರಲ್ಲಿ ನಮ್ಮ ಭಾರತೀಯರು, ಅಲ್ಲಿಗೆ ಪ್ರವಾಸಕ್ಕೆ ಅಂತ ಹೋದಂಥ 288 ಭಾರತೀಯರು ಕಾಣೆಯಾಗಿದ್ದಾರೆ. ಇದುವರೆಗೂ ಅವರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಸಿಕ್ಕಿಲ್ಲ. ಹಾಗಾದರೆ ಈ ಒಂದು ಭೀಕರ ಪ್ರವಾಹಕ್ಕೆ ಕಾರಣ ಏನು? ಜೊತೆಗೆ ಈ ಪ್ರವಾಹವನ್ನು ನೇಪಾಳ ಜನ ಇದೇ ಮೊದಲ ಬಾರಿಗೆ ನೋಡಿದಾರಾ ಅಂತ ಅಂದರೆ ಇಲ್ಲ. 1993ರಲ್ಲಿ ಇದಕ್ಕಿಂತ ದೊಡ್ಡ ಮಟ್ಟದ ಪ್ರವಾಹವನ್ನು ನೇಪಾಳದ ಜನ ನೋಡಿದ್ದಾರೆ. ಹೀಗೆ ಈಗ ಬ್ಯಾಕ್ ಟು ಬ್ಯಾಕ್ 4 ವರ್ಷವೂ ಕೂಡ 2021ರಿಂದ 2026 ಕಂಟಿನ್ಯೂಯಸ್ ಆಗಿ ಅಲ್ಲಿ ಪ್ರವಾಹ ಉಂಟಾಗಿದೆ. ಇದೇ ರೀತಿಯಾದಂಥ ಸಾವು ನೋವುಗಳು. ಹಾಗಾದರೆ ನೇಪಾಳಕ್ಕೆ ಯಾಕೆ ಈ ಪ್ರವಾಹ ಕಂಟಕ? ಈಗ ಏನಾಯಿತು ಅಸಲಿಗೆ? ಯಾವ ಕಾರಣಕ್ಕೆ ಈ ಪ್ರವಾಹ ಉಂಟಾಯಿತು? ಇದರ ಬಗ್ಗೆ ಭೂಗರ್ಭ ಶಾಸ್ತ್ರಜ್ಞರು ಜೊತೆಗೆ ಪರಿಸರವಾದಿಗಳು ಏನು ಹೇಳ್ತಾರೆ, ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೇಪಾಳ ನರಕ. ವೀಕ್ಷಕರೇ, ಈ ನೇಪಾಳದ ನರಕಕ್ಕೆ ಅಥವಾ ಪ್ರವಾಹಕ್ಕೆ ಕಾರಣವಾದರೂ ಏನು? ಇದೇ ಈಗಿರುವಂಥ ಒಂದು ಪ್ರಶ್ನೆ. ಮೂಲ ಕಾರಣ ಏನು? ಹಿಮಾಲಯದ ಪರ್ವತ ಪ್ರದೇಶದಲ್ಲಿ ಹಿಮ ನದಿ ಕುಸಿತ ಆಗಿದ್ದೇ ಕಾರಣನ? ಕೋಶಿ ನದಿ ಜೊತೆ ಸೇರಿ ನೇಪಾಳಕ್ಕೆ ನುಗ್ಗಿದ ಹೇಗೆ ನೀರು, ಕಲ್ಲು, ಮಣ್ಣು? ಬೋಟೆ, ಕೋಶಿ, ತ್ರಿಶೂಲಿ ನದಿಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದ್ದ ಹೇಗೆ? ರಕ್ಕಸ ಪ್ರವಾಹಕ್ಕೆ ನೇಪಾಳದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನೇಪಾಳ ಟಿಬೆಟ್ ಗಡಿಯಲ್ಲಿ ಭೀಕರ ಹಿಮ ನದಿ ಕುಸಿತ ಆಗಿದೆ. ಬೋಟೆ, ಕೋಶಿ, ತ್ರಿಶೂಲಿ ನದಿಗಳಲ್ಲಿ ದಿಢೀರ್ ಜಲಪ್ರಳಯ ಆಗಿರೋದು. ಹಿಮಾಲಯದಲ್ಲಿ ಜಲತಾಂಡವ, ಗ್ರಾಮಗಳೆಲ್ಲ ಕೊಚ್ಚಿ ಹೋಗಿದ್ದಾವೆ. 335ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. 1300ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ನೇಪಾಳದ ಪ್ರವಾಹದಲ್ಲಿ 288 ಮಂದಿ ಭಾರತೀಯರು ಕಣ್ಮರೆಯಾಗಿದ್ದಾರೆ. ಆ ಪ್ರವಾಹದ ಅಬ್ಬರಕ್ಕೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಭೀಕರ ಪ್ರವಾಹಕ್ಕೆ ಅವಶೇಷಗಳ ಅಡಿ ಸಿಕ್ಕಾಕೊಂಡಿರುವಂತಹ ಶವಗಳನ್ನು ಪತ್ತೆ ಹಚ್ಚಿ ತೆಗೆಯುವಂತ ಕೆಲಸವೂ ಕೂಡ ನಡೀತಾ ಇದೆ. ರಸ್ತೆ, ಸೇತುವೆಗಳು ಕೊಚ್ಚಿ ಹೋಗಿ ರಕ್ಷಣಾ ಕಾರ್ಯಕ್ಕೆ ದೊಡ್ಡ ಅಡ್ಡಿ. ಈಗ ತಾನೇ ಕಟ್ಟಿರುವಂಥ ಸೇತುವೆಗಳು ಕೊಚ್ಚಿ ಹೋಗಿದ್ದಾವೆ ಈ ಪ್ರವಾಹದ ರಭಸಕ್ಕೆ. ಹೆಲಿಕಾಪ್ಟರ್ಗಳ ಮುಖೇನ ಭರದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಭರದಿಂದ ಭಾರತ ಸೇರಿದಂತೆ ಹಲವು ದೇಶಗಳಿಂದ ತುರ್ತು ನೆರವು ಕೂಡ ನೀಡಲಾಗಿದೆ. ಕೈಲಾಸ ಮಾನಸ ಸರೋವರ ಯಾತ್ರಿಕರಿಗೆ ಜಲಪ್ರಳಯ ತಟ್ಟಿರುವುದು. ಭೀಕರ ಮಣ್ಣಿನ ಕುಸಿತಕ್ಕೆ ಇಂಡೋ ಚೀನಾ ಬಾರ್ಡರ್ ನಡುಗಿ ಹೋಗಿದೆ. ಜಾಗತಿಕ ಸೀಸ್ಮೋಮೀಟರ್ಗಳಲ್ಲೇ ಪ್ರಳಯದ ತೀವ್ರತೆ ದಾಖಲಾಗಿದೆ. ಈ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಈ ಪ್ರವಾಹದ ಎದುರು ದೊಡ್ಡ ದೊಡ್ಡ ಕಟ್ಟಡಗಳು, ಹಳ್ಳಿಗಳು ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದ್ದಾವೆ. ಏನೂ ನಿಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಇದರ ಜೊತೆಗೆ ದೊಡ್ಡ ದೊಡ್ಡ ಸೇತುವೆಗಳು, ಬ್ರಿಡ್ಜ್ಗಳು, ರಸ್ತೆಗಳು ಏನೇನೂ ಉಳಿದಿಲ್ಲ ಅಲ್ಲಿ. ನೇಪಾಳ ಒಂದು ಪುಟ್ಟ ರಾಷ್ಟ್ರ, ಜೊತೆಗೆ ಅಲ್ಲಿ ಸಾಕಷ್ಟು ಜನ ಪ್ರವಾಸಕ್ಕೆ ಅಂತ ಬರ್ತಾರೆ. ದೇಶ ವಿದೇಶಗಳಿಂದ ಬಂದಿದ್ದಾರೆ. ಈ ಬಾರಿ ನಮ್ಮ ಭಾರತೀಯರು ಕೂಡ ಹೋಗಿದ್ದಾರೆ. ಈಶಾ ಫೌಂಡೇಶನ್ನಿಂದಾನೇ ಸಾಕಷ್ಟು ಜನ ಹೋಗಿದ್ದಾರೆ ಟೀಮ್ ಮಾಡ್ಕೊಂಡು. ಎಲ್ಲರೂ ಕೂಡ ಕಾಣೆಯಾಗಿದ್ದಾರೆ, ಯಾರೂ ಸಿಗ್ತಾ ಇಲ್ಲ. ಮತ್ತೆ ಮೃತಪಟ್ಟವರ ಆ ಡೆಡ್ ಬಾಡಿಗಳನ್ನು ಹೊರತೆಗೆಯಲಾಗ್ತಾ ಇದೆ. ನೋಡಿದರೆ ಭಯ ಆಗುತ್ತೆ. ಕೈ ಕಾಲುಗಳು ಎಲ್ಲೆಲ್ಲೋ ಬಿದ್ದಿದ್ದಾವೆ. ರುಂಡ ಒಂದು ಕಡೆ, ಮುಂಡ ಒಂದು ಕಡೆ, ಹಂಗಿದೆ ಪರಿಸ್ಥಿತಿ. ನಿಮಗೆ ಬ್ಲರ್ ಮಾಡಿ ತೋರಿಸ್ತಾ ಇದೀವಿ ನಾವು. ಅಲ್ಲಿ ಮೃತದೇಹಗಳನ್ನು ತೋರಿಸೋದಕ್ಕಾಗಲ್ಲ ಡೈರೆಕ್ಟಾಗಿ, ಹಂಗಿದೆ ಪರಿಸ್ಥಿತಿ.
ಇನ್ನು ಈಗ ಕಾಣೆಯಾಗಿದ್ದಾರೆ ಅಂತ ಹೇಳ್ತಾ ಇದೀವಿ ನಾವು. ಸಾವಿರಾರು ಮಂದಿ ಪಾಪ ಅವ್ರು ಎಲ್ಲಿದ್ದಾರೋ, ಬದುಕಿದಾರಾ ಇಲ್ವಾ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಇಂಥ ಪ್ರವಾಹದಲ್ಲಿ ಅವರು ಬದುಕುಳಿಯೋದಕ್ಕೆ ಸಾಧ್ಯನಾ? ಪಾಪ ಏನೂ ಆಗದೇ ಇರಲಿ ಅವ್ರಿಗೆ, ಎಲ್ಲಾದರೂ ಒಂದು ಕಡೆ ಇರಲಿ, ನಿಂತ್ಕೊಳ್ಳಿ, ಆಮೇಲೆ ಅವ್ರನ್ನ ರಕ್ಷಣೆ ಮಾಡಲಾಗುತ್ತೆ. ಬಟ್ ಈಗ ಯಾರೆಲ್ಲ ಅಲ್ಲಿ ಮೃತಪಟ್ಟಿದ್ದಾರೋ ಅವರನ್ನು ನೋಡೋದಕ್ಕೂ ಕೂಡ ಆಗಲ್ಲ, ಮೃತದೇಹಗಳನ್ನು. ಅದರಲ್ಲೂ ನಮ್ಮ 288 ಜನ ಭಾರತೀಯರು ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರು ಇದುವರೆಗೂ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಕಾಣೆಯಾಗಿದ್ದಾರೆ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇದುವರೆಗೂ ಮಾಹಿತಿ ಇಲ್ಲ. ಭಾರತ ಸರ್ಕಾರ ಕೂಡ ಅವರು ಭಾರತದವರೇ, ಜೊತೆಗೆ ಎಲ್ಲಿಯವರು, ಯಾವ ರಾಜ್ಯದವರು, ಯಾವ ಜಿಲ್ಲೆಯವರು, ಯಾವ ಊರಿನವರು, ಅವರ ಹಿನ್ನೆಲೆ ಏನು ಎಲ್ಲ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ಭಾರತ ಸರ್ಕಾರ. ಅದಾದ ನಂತರ ಒಂದು ಸ್ಪಷ್ಟತೆ ಸಿಗುತ್ತೆ. A flash flood between Tibet and Nepal border, and on the Nepali side, as per the Indian news reports, about 484 people have gone missing. And on this side, we don't have any official information. Morning I left to go there personally, and all phones are off, all telecommunications are down, roads are blocked, we are unable to go there. One of our groups the S3 group that we met at Saga, and also met them that when we were trekking up they were coming down. Of which 22 are from United States, 12 from Canada, $11 from Australia, 9 from United Kingdom, 4 from Germany, 3 from France, 3 from Nepal, 2 from Netherlands, 2 from New Zealand, 2 from Singapore, 2 from Spain, 1 each from Finland, Hungary, Israel, Lithuania, Philippines, Portugal, Russia and South Africa, a total of 80. And also this includes 34 male and 46 female participants, and a few other volunteers who are camped in the nearby hotels. 3 volunteers and 1 doctor. I think the replacement doctor who came in just day before yesterday from the ashram. But we have no any kind of official confirmation of any kind. ಅಲ್ಲ, ಇನ್ನ ಒಂದಷ್ಟು ಜನ ಟೂರಿಸ್ಟು ಕರ್ನಾಟಕದಿಂದ ಬಂದವರು ಇನ್ನ ನಮಗೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಆತರ ಬಳಕ್ ಹೋಗ್ಬೇಡ, ಹೆಂಗಿರೋ ಸೇಫ್ ಆಗಿದ್ಯಾ? ಓಕೆ, ಭಾಳ ಸಂತೋಷ. ನೋಡು, ಹೇಳ್ತಾ ಇದೆಯಾ, ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ನಾನು ದೈವ ಭಕ್ತ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಕ್ಷ ಯಾವ್ದಾದ್ರು ಇರ್ಲಿ ಕಣೆ, ನಾವು ನೀವೆಲ್ಲ ಕನ್ನಡಿಗರು, ಒಳ್ಳೆ ಒಂದು ಪಕ್ಷ ಬೇರೆ ಇರ್ಬೋದಂತೆ. ಓಕೆ, ಆಯಿತು, ನೀನು ಪಕ್ಷಕ್ಕೆ ನನ್ನ ಜೊತೆ ನನಗೆ ಕೈ ಜೋಡಿಸು ನೀನು ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು, ಒಳ್ಳೆಯದಾಗಲಿ. ನಮಸ್ಕಾರ. ನಮ್ಮ ತಂಗಿ ಗಂಡ ಬಂದು ರಾಕೇಶ್ ನಾಯಕ ಅಂತೇಳಿ, ಅವರು ಧಾರವಾಡ ಮೂಲದವರು. ಆಸ್ಟ್ರೇಲಿಯಾ ಕಳೆದ 8-10 ವರ್ಷದಿಂದ ಆಸ್ಟ್ರೇಲಿಯಾದಲ್ಲೇ ಸೆಟ್ಲ್ ಆಗಿದ್ದಾರೆ. ಅವರು ಆಸ್ಟ್ರೇಲಿಯಾದಿಂದನೇ ಈಶಾ ಫೌಂಡೇಶನ್ ಥ್ರೂ ಅವರು ಮಾನಸ ಸರೋವರಕ್ಕೆ ಹೋಗ್ತಾಯಿದ್ರು. ಆಗಸ್ಟ್ 12ಕ್ಕೆ ಡೆಲ್ಲಿಗೆ ಬಂದಿದ್ದರು. ಆಸ್ಟ್ರೇಲಿಯಾದ ಡೈರೆಕ್ಟ್ ಡೆಲ್ಲಿಗೆ ಬಂದು ಡೆಲ್ಲಿಯಿಂದಾನೇ ಅವರು ಅಲ್ಲಿ ಹೋಗಿದ್ದರು.
ನಿನ್ನೆ ಅವ್ರದ್ದು ಕೊನೆ ದಿನ ಇತ್ತು, ವಾಪಸ್ ಬರ್ತಾ ದರ್ಶನ ಎಲ್ಲ ಆಗಿ ವಾಪಸ್ ಬರ್ತಾಯಿದ್ರು. ಬೆಳಗಿನ ಜಾವ ಒಂದು 3:30-4 ಗಂಟೆಗೆ ಕಾಂಟ್ಯಾಕ್ಟ್ ಆಗಿತ್ತು. ಅವ್ರು ಅವಾಗ ಇಲ್ಲ, ಇವತ್ತು ಸಾಯಂಕಾಲವರೆಗೂ ನಾನು ಕಾಠ್ಮಂಡುಗೆ ರೀಚ್ ಆಗ್ತೀನಿ, ಕಾಠ್ಮಂಡುವಿಂದ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ವಾಪಸ್ ಆಸ್ಟ್ರೇಲಿಯಾಗೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಅದಾದಮೇಲೆ ಮಾಧ್ಯಮದಲ್ಲೆಲ್ಲ ನ್ಯೂಸ್ ಬಂತು ಫ್ಲಡ್ ಆಗಿದೆ ಅಂಥೇಳಿ. ಸೊ ನಾವು ಮಧ್ಯಾಹ್ನ ಮೇಲಿಂದನೇ ಅವ್ರಿಗೆ ಟ್ರೈ ಮಾಡೋಕ್ಕೆ ರೀಚ್ ಆಗೋಕ್ಕೆ ಟ್ರೈ ಮಾಡಿದ್ವಿ. ಇನ್ನೂ ತನಕ ಅವ್ರು ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ. ಇವ್ರ ಬ್ಯಾಚಲ್ಲಿ 77 ಜನ ಇದ್ದರು, ಇಶಾ ಫೌಂಡೇಶನ್ದಿಂದ 77 ಜನ, ಎಲ್ಲ ಆಲ್ಮೋಸ್ಟ್ NRIಸೇ ಇದ್ದರು. ಅದರಲ್ಲಿ ಯಾರ್ದು ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ಇಶಾ ಫೌಂಡೇಶನ್ ಜೊತೆ ನಾವು ಕಂಟಿನ್ಯೂ ಫೋನ್ ಮಾಡಿ ಮಾತಾಡ್ತಾ ಇದ್ವಿ, ಯಾರ್ದು ಇನ್ನೂ ಆಗಿಲ್ಲ. ಪ್ಲಸ್ ವಾಲಂಟಿಯರ್ಸ್ ಇದ್ದರು, ಡಾಕ್ಟರ್ಸು ಇದ್ದರು, ಇನ್ನೂ ತನಕ ಯಾರ್ದು ನಮಗೆ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ. ಮನೆಯಲ್ಲಿ ಎಲ್ಲ ಟೆನ್ಷನ್ನು. ಅದೇ ನಮ್ಮ ತಂಗಿಗೂ ಎಲ್ಲ ಹೇಳಿದ್ದೀವಿ, ನೋಡ್ತಾ ಇದ್ದೀವಿ. ಅದೇ ಗೌರ್ಮೆಂಟಿಗೆ, ನಮ್ಮ ಇಂಡಿಯನ್ ಎಂಬಸಿಗೆ, ನೇಪಾಳ ಎಂಬಸಿಗೆ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಅವ್ರು ಎಲ್ಲಿದ್ದರು ಅವ್ರಿಗೆ ಹೆಲ್ಪ್ ಮಾಡಿ, ಹೆಂಗಾರು ಮಾಡಿ ನಮಗೆ ಸ್ವಲ್ಪ ಮಾಹಿತಿ ಕೊಡಿ, ಎಲ್ಲಿದ್ದಾರೆ ಏನಿದ್ದಾರೆ, ಅವ್ರು ವೇರ್ ಅಬೌಟ್ಸು, ಅವ್ರ ಊಟಕ್ಕೆ ತಾಪತ್ರೆ ಆಗ್ತಾ ಇರುತ್ತೆ, ಎಲ್ಲನೂ ಆಗ್ತಾ ಹೇಗಿದ್ದಾರೆ ಅನ್ನೋದು ಫಸ್ಟ್ ಗೊತ್ತಾದರೆ ಏನೋ ಒಂದು ನಾವು ಒಂದು ಮಾಡ್ಬೋದು, ನಮಗೆ ಮುಂದೆ ಇದು ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಬೇಡ್ಕೊಳ್ತಾ ಇದ್ದೀವಿ ಅಷ್ಟೇ.